ಪ್ರಾಧಿಕಾರನೂ ಅಲ್ಲ. ಇಲ್ಲಿ ನಿಂತಿರುವಂತ ಜನಕ್ಕೆ ಅವಮಾನ. ಯಾಕೆ ಹೇಳಿ, ಎಲ್ರಿಗೂ ಕುಡಿಯೋ ನೀರಿನ ಅಗತ್ಯತೆ ಇದೆ. ಹಾಗೂ ಮಂಡ್ಯ ಜಿಲ್ಲೆ ಇವತ್ತು ಒಂದು KRS ಮಹಾರಾಜರು ಕಟ್ಟಿದ್ರು ಅಂದ್ರೆ ಈ ಮಂಡ್ಯ ಜಿಲ್ಲೆಯ ಜನತೆಯ ಉದ್ಧಾರಕ್ಕೋಸ್ಕರ ಕಟ್ಟಿರುತ್ತು. ಈ ನಾಡಿನ ಜನತೆ ಎಲ್ಲಾ ಜನತೆಗೂ ಅನ್ನ ಹಾಕ್ಲಿ ಅಂತ ಕಟ್ಟಿದ್ರು. ಇವತ್ತು ಅನ್ನ ಹಾಕೋದಿರ್ಲಿ, ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಎಲ್ಲ ನನ್ ಗಾಡಿ ಹೋಗ್ಬೇಕು ಅಂತ ಇದ್ರೆ ಹೊರತು ಯಾರ ಸಮಯ ಪ್ರಜ್ಞೆ ಇದ್ದ ಒಂದ್ 5 ದಿನದಲ್ಲಿ ನಿಂತು ಈ ಹೋರಾಟದಲ್ಲಿ ಬೆಂಬಲ ಕೊಡಬೇಕು ಅನ್ನೋ ಚೈತನ್ಯನೇ ಇಲ್ಲದೆ ಹೋಯ್ತು. ಯಾಕೆಂದ್ರೆ ನಾವು ನಮ್ಮ ಹಿತಕ್ಕೋಸ್ಕರ ಹೋರಾಡ್ತಾ ಇಲ್ಲ, ಈ ನಾಡಿನ ಹಿತಕ್ಕೋಸ್ಕರ ಹೋರಾಡ್ತಾ ಇರೋದು. ನಮ್ಮ ಕಾವೇರಿ, ನಮ್ಮ ಜಲವನ್ನ ಎಂದೋ ಬ್ರಿಟಿಷ್ನವರು ಅಯೋಗ್ಯ ಬ್ರಿಟಿಷ್ನವರು ಮಾಡಿದಂತ ಕಾನೂನನ್ನ ಹಿಡ್ಕೊಂಡು ಇವತ್ತು ಜಗ್ಗಾಡ್ತಾವ್ರೆ ಅಂದ್ರೆ ಬ್ರಿಟಿಷ್ನವರು ಬರೆದಂತ ಶಾಸನಗಳೆಲ್ಲ ಆಗ್ಲೇ ಮುಗ್ದೋಗವೆ. ಅಂತದ್ರಲ್ಲಿ ಕಾವೇರಿ ಜಲಕ್ಕೇನ್ರಿ ಎಂತದು ಮಾಡ್ಲಿ, ಏಕನೀತಿ ಅವರು ರೂಪಣೆ ಅಂತಲ್ಲಿ ಎಲ್ಲ ಸಮಾಜದಲ್ಲಿ ಎಲ್ಲ ಇದೊಂದೇ ಕಾವೇರಿ ನದಿಗೆ ಯಾಕೆ ಇದು ಎಲ್ಲ ನದಿಗಳಿಗೂ ನಮ್ಮ ಭಾರತದ ಎಲ್ಲಾ ನದಿಗಳಿಗೂ ಒಂದೇ ಕಾನೂನು ಮಾಡ್ಲಿ. ಅದು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಕಾವೇರಿಯನ್ನ ಯಾವ್ದೋ ಬ್ರಿಟಿಷ್ನವರು ಅವರ ಒತ್ತೆಯಾಳು ಇಟ್ಕೊಂಡಿದ್ರು, ತಮಿಳುನಾಡನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಬ್ರಿಟಿಷ್ನವರು. ಆ ರಾಜರು ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕೆ ಇವತ್ತು ಶಾಸನ ಬರ್ಕೊಂಡು ನಾವು ಅವತ್ತಾಗದೆ ಅಂದ್ರೆ ಈ ಜನ ಏನು ನೀರಿಲ್ದೆ ಒದ್ದಾಡ್ತಾ ಕುಂತಿದ್ದೀವಿ. ಮಣ್ಣು ತಿನ್ನೋದ ಗೊತ್ತಾಗುದಿಲ್ಲ ಇವ್ರಿಗೂ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲು ಇಲ್ಲಿಯ ಬಗ್ಗೆ ಇಲ್ಲಿಯ ಜನತೆಯ ಬಗ್ಗೆ ಹಾಗೂ ನೀರಿನ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸಬೇಕಾಗಿತ್ತು. ನಮ್ಗೆ ನೀರಿಲ್ಲ, ಕಟ್ಟ ಕಡೆಯದಾಗಿ ಬಂಗಾರಪ್ಪನವ್ರು ಹೇಳಿರು ನನಗೆ ನೀರಿಲ್ಲ ನಿಮ್ಗೇನು ಬಿಡುದು ಅಂತ. ಆ ನೀತಿಯನ್ನ ಜಾರಿಗೊಳಿಸಬೇಕು. ಇಲ್ಲದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಆ ನದಿಯ ಭಾಗದಲ್ಲೇ ಮನಿಕೊಂಡ್ರು ಚಿಂತೆ ಇಲ್ಲ, ನಾವು ನೀರನ್ನ ಬಿಡಕ್ಕೆ ತಯಾರಿಲ್ಲ. ಈ ಜನತೆ ಉಳಿಬೇಕು. ಈ ಉಳಿವಿಗೋಸ್ಕರ ನಮ್ಮ ಹೋರಾಟ ಸದಾ ಸಿದ್ಧವಾಗದೆ ಅಂತೇಳಿ ನನ್ನ ಮಾತು ಮುಗಿಸ್ತಾನೆ. ಕರ್ನಾಟಕ